ಸಲ್ಮಾನ್ ಖಾನ್ ಆಗಿರ್ಬೋದು, ಅಜಯ್ ದೇವಗನ್ ಅವರಾಗಿರ್ಬೋದು, ಕನ್ನಡದ ಬಗ್ಗೆ ಏನಾದ್ರು, ನಮ್ಮ ಆಕ್ಟರ್ಗಳ ಬಗ್ಗೆ ಏನಾದ್ರು ಮಾತಾಡಿದ್ದು ತಮ್ಮ ಹತ್ರ? ನಮ್ಮ ಕೋಸ್ಟಲ್ ಏನೋ ನಮ್ಮ ಟೋಟಲ್ ನಮ್ಮ ಏನು ಅರ್ಧ ಭಾರತದ್ದೇನಿದೆ ಅದ್ರ ಬಗ್ಗೆ, ನಮ್ಮ ಕೆಲಸಗಾರರ ಬಗ್ಗೆ ಎಲ್ಲರೂ ಮಾತಾಡೋದು ನಮ್ಮ ಕೆಲಸಗಾರರ ಬಗ್ಗೆ. ಅಂದರೆ ಟೆಕ್ನಿಷಿಯನ್ ಅಂತ ಹೇಳಿದ್ರೆ, ಸಿನಿಮಾ ಅಂತ ಹೇಳಿದ್ರೆ ಕೆಲಸ ಮಾಡುವ ಒಂದು ಭಾಗ ಇದ್ದದ್ದಿದ್ರೆ ನಮ್ಮ ಏನು ದಕ್ಷಿಣ ಭಾರತ ಅಂತ ಅವರು ಇದು ಮಾಡ್ತಾರೆ. ಸೊ ಅದು ದೊಡ್ಡ ಕ್ರೆಡಿಟ್ ನಮಗೆ. ನಾವು ಅಂದ್ರೆ ಎಲ್ಲೂ ಹೋದರೂ ನಾವು ಸುಮ್ಮನೆ ಕೂರೋರಲ್ಲ, ಕೆಲಸ ಮಾಡೋರಂತ ಸಾಕ ನಮ್ಗೆ ಆ ಪಟ್ಟ ಕೊಟ್ಟರಲ್ಲ, ಖುಷಿ ಆಯ್ತು. ಸೊ ಅದಾದ ನಂತರ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ತಾವು ತಮ್ಮ ಛಾಪನ್ನ ಮೂಡಿಸಿದ್ರಿ. ಸೊ ಪ್ರಭಾಸ್ ಅವ್ರ ಜೊತೆ ಕೆಲಸ ಮಾಡಿದ್ದಾಗಿರಬಹುದು. ಸೊ ಪ್ರಭಾಸ್ ಅವ್ರು ಹೇಗೆ ಸರ್? ನಾವಂತೂ ಆನ್ ಸ್ಕ್ರೀನ್ ನೋಡಿದೀವಿ, ಸಖತ್ತಾಗಿ ಆಕ್ಟ್ ಮಾಡ್ತಾರೆ ಗೊತ್ತು. ಹಾಗೆ ಕೇಳಿದೀವಿ ಕೂಡ, ಸೆಟ್ ನಲ್ಲಿ ಪ್ರಭಾಸ್ ಅವ್ರು ಏನಾದ್ರು ಇದ್ರು ಅಂದ್ರೆ ಹೊಟ್ಟೆ ಫುಲ್ ಭರ್ತಿ ಆಗೋದು, ಅಷ್ಟೊಂದು ಭೋಜನಗಳಿರೋದು, ಅಷ್ಟೊಂದು ತರತರವಾಗಿರುವಂತದ್ದಿರೋದು ಅಂತ. ಸೊ ಹೇಗಿತ್ತು ಅವ್ರ ಜೊತೆ ವೈಯಕ್ತಿಕವಾಗಿ ಕೆಲಸ ಮಾಡಿದಂತ? 2 ಸರಿ ನಾವು ಭೇಟಿಯಾಗಿದ್ವಿ. 2 ಸರಿ ಇದರಲ್ಲೂ ಅದೇ ಟೇಬಲ್ ಫುಲ್ ಫುಡ್ ಇರುತ್ತೆ, ತಿನ್ಲೇಬೇಕು, ಅಂದ್ರೆ ಅಷ್ಟು ವೆರೈಟಿ ಇರುತ್ತೆ. ಅದಾದ್ಮೇಲೆ ತುಂಬಾ ಫ್ರೆಂಡ್ಲಿ ಮನುಷ್ಯ. ಅದಾದ್ಮೇಲೆ ಸಿನಿಮಾ ಬಗ್ಗೆ ಇರುವಂಥ ಪ್ಯಾಷನ್ಸ್, ತೆಲುಗು ಇಂಡಸ್ಟ್ರಿ ಅಂದರೆ ಹಾಗೆ ಸಿನಿಮಾ ಬಗ್ಗೆ ಎಲ್ಲ ಕಡೆಗೂ ಪ್ಯಾಷನ್ ಇದೆ. ಬಟ್ ಅಲ್ಲಿ ಸಿನಿಮಾನ ನೋಡುವಂಥ ದೃಷ್ಟಿಕೋನ ಬೇರೆ ಇದೆ. ಅಂದರೆ ಅದೊಂದು ಸೆಲೆಬ್ರೇಷನ್ ಅನ್ನೋ ಥರದಲ್ಲಿ ನೋಡ್ತಾರೆ. ಆ ಸಿನಿಮಾ ಕೆಲಸ ಮಾಡ್ತಾ ಅಂದರೆ ಪ್ರಶಾಂತ್ ಸರ್ ಅವ್ರ ವಿಷನ್ನೇ ಹಾಗೆ ಇತ್ತು, ಒಂದು ಇದನ್ನ ಬೇರೆ ಥರದಲ್ಲಿ ತೋರಿಸ್ಬೇಕು ಅಂತ, ಒಂದು ಬಿಯಾಂಡ್ ಇಮ್ಯಾಜಿನೇಷನ್ ವರ್ಡ್ನ ಕ್ರಿಯೇಟ್ ಮಾಡುವಂಥ ಇದು ಮಾಡಿದ್ರು. ಅದೆಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಬೇರೆ ಥರದ್ದು ಹುಡ್ತು. ಅದಕ್ಕೆ ಲಕ್ತಾಗಿ ಅದು ಒಂದು ಸಾಕಷ್ಟು ಹೆಸರು ತಂದು ಕೊಡ್ತು. ಸೊ ಆಫ್ಟರ್ ದ ಮೂವಿ ರಿಲೀಸ್ ಕಾಲ್ ಮಾಡಿ ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡಿರೋದಿದೆಯಾ ಸರ್? ಯಾರಾದ್ರೂ ತಾವು ವರ್ಕ್ ಮಾಡೋದ್ರಲ್ಲಿ? ಎಲ್ಲರೂ ಮಾಡಿದ್ದಾರೆ, ಪ್ರತಿಯೊಬ್ಬರು ಮಾಡಿದ್ದಾರೆ. ಯಾವ್ದು ನಿಮಗೆ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಿರೋದು? ಎಲ್ಲರೂ ಅಲ್ಲ, ಫೋನ್ ಮಾಡಿ ನನ್ನ ಕೆಲಸವನ್ನು ಪರ್ಟಿಕ್ಯುಲರ್ ಆಗಿ ಸ್ಕೋರನ್ನು ಹೇಳ್ದವಾಗ ಆಬ್ವಿಯಸ್ಲಿ ಒಬ್ಬ ಕೆಲಸಗಾರನಾಗಿ ಅಷ್ಟು ದಿವಸ ಅವ್ರ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಕೆಲಸ ಮಾಡಿದವಾಗ ಆದಂಥ ಖುಷಿಗಳನ್ನೆಲ್ಲ ಮತ್ತೆ ಪುನಃ ಮೆಲ್ಕು ಹಾಕಿ ನಮಗೆ ಪ್ರಶಂಸೆ ಕೊಡೋದು ದೊಡ್ಡ ವಿಷಯ. ಅದು ನಾರ್ಮಲ್ ಆಗಿ ಸಿನಿಮಾ ಆದಮೇಲೆ ಮರೆಯೋರೇ ಹೆಚ್ಚು, ಅಂಥದ್ರಲ್ಲಿ ಫೋನ್ ಮಾಡಿ ಅದ್ರ ಬಗ್ಗೆ ಪ್ರಶಂಸೆ ಕೊಡೋದು ದೊಡ್ಡ ವಿಷಯ. ಭಾಳ ಖುಷಿ ಆಯ್ತು. ಆ್ಯಂಡ್ ಜೂನಿಯರ್ NTR ಅವ್ರನ್ನ ಬಸರೂರಿಗೆ ಕಟ್ಸಿದ್ರಿ, ಅವ್ರ ಅಮ್ಮ ಕುಂದಾಪುರದವರು. ಸೊ ಹೇಗಿತ್ತು ಆ ಖುಷಿ ಅವರಿಗೆ? ಆಫ್ಟರ್ ವೆರಿ ಲಾಂಗ್ ಟೈಮ್ ಬಂದಿರೋದು ಅನ್ಸುತ್ತೆ ಕುಂದಾಪುರಕ್ಕೆ. ತುಂಬ ಅಂದರೆ ಒಂದು ಯಾವುದೋ ಒಂದು ಏನು ಲೈವ್ ಶೋಸಲ್ಲಿ ನಾವು ಭೇಟಿಯಾಗಿದ್ವಿ. ಆ ಟೈಮಲ್ಲಿ ಅವರು ಕುಂದಾಪುರದವ್ರು ಅಂತ ಎಲ್ಲರಿಗೂ ಗೊತ್ತಾಯಿತು. ಅದಾದಮೇಲೆ ಯಾವಾಗ ಮುಹೂರ್ತ ಆಯ್ತು ಅವತ್ತಿಂದ ನಾವು ಪ್ರತಿ ಸಲ ಸಿಕ್ಕಿದವಾಗೂ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮ ಹತ್ರ. ಫೋನ್ ಕಮ್ಯುನಿಕೇಷನಲ್ಲೂ ಈಗ ಕಾಂಪೋಸಿಂಗೆಲ್ಲ ಏನು ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರು ಫೋನ್ ಕಮ್ಯುನಿಕೇಷನಲ್ಲಿ ಮಾತಾಡಿದ್ವಿ. ಸರ್ ಫೋನ್ ಮಾಡಿ ಕೊಡ್ತಿದ್ವಿ, ನಿಮ್ಮ ಹತ್ರ ಮಾತಾಡಬೇಕಂತೆ ಒಂದ್ಸಲ ಮಾತಾಡಿ ಅಂತ. ಈ ಸಿನಿಮಾ ಹೆಂಗೆ ಮಾಡಬೇಕು ಅಂದರೆ ಎಲ್ಲರೂ ಸಿನಿಮಾ ಅದಕ್ಕೋಸ್ಕರ ಅನ್ಸುತ್ತೆ ಎಲ್ಲರೂ ಆ ಮಟ್ಟಕ್ಕೆ ಬೆಳೆದಿರುವಂಥದ್ದು. 24 ಗಂಟೆ ಆಲೋಚನೆ ಮಾಡೋದೇ ಈ ಸಿನಿಮಾನ ಹೆಂಗೆ ಮಾಡೋಣ, ಇದನ್ನು ಜನರಿಗೆ ಹೆಂಗೆ ತಲುಪ್ಸೋಣ ಅಂತ. ಸೊ ಆ ದಿಕ್ಕಲ್ಲಿ ನಮ್ಮ ಪಾಲಿಗೆ ಬಂದಂಥ ಅದೃಷ್ಟ, ನಮ್ಮ ಊರಿಗೆ ಬಂದರು ಅವರು. ಹೌದು, ಹೇಗಿತ್ತು ಸರ್ ಊರಿನ ಅಟ್ಮಾಸ್ಫಿಯರ್ ಅವಾಗ? ಜೂನಿಯರ್ NTR ಬರ್ತಿದ್ದಾರೆ. ಖಂಡಿತ, ನಾವಂತೂ ಸೆಲೆಬ್ರೇಷನ್ ಥರ ಮಾಡ್ಕೊಂಡಿದ್ವಿ. ಬಂದಿದ್ದು ಭಾಳ ಖುಷಿ ಆಯ್ತು. ಇಡೀ ಸಿನಿಮಾ ಸ್ಟುಡಿಯೋ ನೋಡಿದ್ರು, ಈ ಹಳ್ಳಿಲಿ ಇದು ಹೆಂಗೆ ಇಷ್ಟು ಧೈರ್ಯ ಮಾಡಿದ್ರೆ ನಿಮ್ಮ ಗುಂಡಿಗೆ ಮೆಚ್ಚಬೇಕು ಅಂತ ಒಂದಿಷ್ಟು ಮಾತಾಡಿದ್ರು. ಭಾಳ ಖುಷಿ ಆಯ್ತು. ನಮ್ಮ ಇದಕ್ಕೆ ನಾವು ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಫಿಕ್ಸ್ ಆಯಿತು, ಸಡನ್ನಾಗಿ ಬಂದರು. ಆ್ಯಸ್ ಎ ಒಬ್ಬ ಹಳ್ಳಿಗನಾಗಿ ಅಂಥ ಸ್ಟಾರ್ ನಮ್ಮ ಹಳ್ಳಿಗೆ ಬಂದರು ಅನ್ನೋವಂಥ ಏನು ನಾವು ಭಾಳ ತೃಪ್ತಿಯಲ್ಲಿದ್ದೀವಿ. ಅದರಲ್ಲಿ ನಿಮ್ಮ ಜೊತೆಗೆ ಆ ಹಳ್ಳಿಯ ಹೆಸರು ಕೀರ್ತಿನೂ ಬಹಳಷ್ಟು ಬೆಳೆಸ್ಬಿಟ್ಟು ಎಲ್ಲ ಅದು ಭಗವಂತನ ಆಶೀರ್ವಾದ. ಬರ್ದಿದ್ದನ್ನ ಯಾರು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.